ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಕಗ್ಗಂಟಿನ ನಡುವೆ ನಿಮ್ಮ ಕೆಲಸ ಏನಾಗಿರುತ್ತೆ ಸರ್? ನೀವು ಹೆಂಗೆ ಮುತುವರ್ಜಿ ವಹಿಸ್ತೀರಿ? ರಾಜ್ಯದ ಸಮನ್ವಯತೆಯನ್ನು ಹೆಂಗೆ ಕಾಪಾಡ್ತೀರಿ? ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡೋ ಪ್ರಯತ್ನಗಳು ಹೇಗು? ನಾನು ಓದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯದರ್ಶಿಗಳು ಮಂತ್ರಿಗಳನ್ನ ಸಂಬಂಧಪಟ್ಟವ್ರನ್ನ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ನಾವು ನೋಡ್ತೇವೆ. ನೋಡಿ ಈ ಥರ ಪೆಂಡಿಂಗ್ ಇದೆ, ಇಶ್ಯೂಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಮನವಿ ಮಾಡಿ ಬರ್ತೀವಿ. ಎಲ್ಲ ಒಂದು ಕಡೆಗೆಲ್ಲ ಮಾತಾಡಿದ್ದೆಲ್ಲ ಆದಮೇಲೆ ಮನವಿ ಮಾಡಿ ಎಲ್ಲ ಚರ್ಚೆ ಮಾಡಿದ್ದಾದಮೇಲೆ ಆಮೇಲೆ ಕಾಫಿ ಗೀಫಿ ಕುಡಿದು ವಾಪಸ್ ಬರಬೇಕಾದಾಗ ಕಿವಿ ಮಾತು ಸ್ವಾಭಾವಿಕವಾಗಿ ಹೇಳ್ತಾರೆ, ನೀವೊಂದು ಸರಿ ಪ್ರಧಾನಮಂತ್ರಿಗಳನ್ನ ನೋಡಿಸಿ, ನಿಮ್ಮ ಮುಖ್ಯಮಂತ್ರಿಗಳು ಬಂದು ನೋಡಲಿ. ಇದು ಸರ್ವೇ ಸಾಮಾನ್ಯವಾಗಿ ಹೇಳುವಂಥ ಮಾತು. ಹಾಗಾಗಿ ಎಲ್ಲ ಒಂದು ಕಡೆಗೆ ರಾಜಕೀಯವಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ, ಆ ವ್ಯತ್ಯಾಸಗಳು ಕೂಡ ಎಲ್ಲ ಒಂದು ಕಡೆ ಮೇಲ್ಗೈ ಆಗ್ತದ ಅಂತಕ್ಕಂಥ ಭಾವನೆ ನನಗೆ ಬಂದಿದೆ. ಸರ್, ಟಿ.ಬಿ. ಜಯಚಂದ್ರ ಮತ್ತು ನೀರಾವರಿ ಅಂತ ಹೇಳಿದ್ರೆ ಅವಿನಾಭಾವ ಸಂಬಂಧ ಸರ್. ಹೇಮಾವತಿ ಕೆನಲ್ ಆಗಿರ್ಬೋದು, ನಿಮ್ಮದೇ ಸ್ವಕ್ಷೇತ್ರಕ್ಕೆ ನೀರು ತೆಗೆದುಕೊಂಡು ಬರೋದಕ್ಕೆ, ನಿಮ್ಮದೇ ಕ್ಷೇತ್ರದ ವಿವಿಧ ಕೆರೆಗಳಿಗೆ ನೀರು ತುಂಬಿಸುವಂತಹ ವಿಚಾರದಲ್ಲಿ ನೀವು ಮಾಡಿದಂಥ ದೊಡ್ಡ ಹೋರಾಟ, ಇವತ್ತು ಆ ಅನ್ಯಾಯ ಸರಿ ಆಗಿದೆಯಾ? ಸಿರಾ ಒಂದು ರೈನ್ ಶಾಡೋ ಏರಿಯಾ, ಮಳೆ ಬರೋದಿಲ್ಲ. ಹೌದು. ಪಕ್ಕದಲ್ಲಿ ತಾಲೂಕುಗಳಲ್ಲಿ ಮಳೆ ಆಗುತ್ತೆ, ನಮ್ಮ ತಾಲೂಕಲ್ಲಿ ಮಳೆ ಬರಲ್ಲ. ಓಕೆ. ಅದು ಸಿರಾಕ್ಕೆ ಯಾರು ಎಣ್ಣೆ ಕೊಡ್ತಿರಲಿಲ್ಲ, ಎಣ್ಣೆ ಕೊಡ್ತಿರಲಿಲ್ಲ. ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಒಂದೇ ಒಂದು ಬಾವಿ ಇತ್ತು. ಅದೊಂದು ಬಾವಿ ಬಿಟ್ಟರೆ ನೀರೇ ಸಿಗ್ತಿರ್ಲಿಲ್ಲ. ಓಕೆ. ಸೊ ಅಂಥ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡಿದೆ, ಈ ಕ್ಷೇತ್ರಕ್ಕೆ ನೀರು ಕೊಡಬೇಕು, ಮೊದಲು ಜನರಿಗೆ ನೀರು ಕೊಡಬೇಕು, ಶುದ್ಧವಾಗಿರತಕ್ಕಂಥ ನೀರು ಕೊಡಬೇಕು ಅಂತೇಳಿ. ಕಾರಣ ಏನಂದರೆ, ಸಿರಾದಲ್ಲಿ ಯಾರನ್ನೇ ಬಾಯಿ ಬಿಟ್ಟು ನೋಡಿದಾಗ ಹಲ್ಲುಗಳೆಲ್ಲ ಕೂಡ ಕಪ್ಪಾಗಿರ್ತದೆ. ಓಕೆ. ಯಾರು ನೋಡಿದ್ರು ಕೂಡ ಕಪ್ಪಾಗಿರ್ತದೆ. ಅದೇನಾಗ್ತಂದ್ರೆ ಫ್ಲೂರೈಡ್, ನೀರಿನಲ್ಲಿ ಫ್ಲೂರೈಡ್ ಇದ್ದಂಥ ಸಂದರ್ಭದಲ್ಲಿ ಹಲ್ಲುಗಳು ಕಪ್ಪಾಗ್ತಕ್ಕಂಥದ್ದು ಸ್ವಾಭಾವಿಕ. ಸೊ ಈ ಪರಿಸ್ಥಿತಿ ಇರಬೇಕಾದಾಗ ನೀರು ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದೆ. ನಾನು ಅವಾಗ 78ರಲ್ಲಿ ಶಾಸಕನಾದಾಗ ನಮ್ದು ಒಂದೇ ಕೆಲಸ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಹೋಗಿ ಮನವಿ ಕೊಡೋದು, ನಮ್ಮ ಭಾಗಕ್ಕೆ ಶಾಶ್ವತ ನೀರಾವರಿ ಕೊಡಿ, ಯೋಜನೆಗಳನ್ನ ಕೊಡಿ ಅಂತೇಳಿ ಮನವಿ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ನಾನು ಎಸ್.ಎಂ. ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ ಕೃಷಿ ಮಂತ್ರಿ ಆದೆ. ಕೃಷಿ ಮಂತ್ರಿ ಆಗಿದ್ದ 1999ರಲ್ಲಿ ಮಂತ್ರಿ ಆದಾಗ ಕೃಷ್ಣ ಅವರಿಗೆ ನಾನು ಸ್ವಲ್ಪ ಹತ್ರದಲ್ಲಿದ್ದೆ. ಕೃಷ್ಣ ಅವರು ಯಾವುದೇ ವಿಚಾರನ ಅವರು ಮೊದಲು ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ, ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಅವರು ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಹತ್ತಿರದಲ್ಲಿದ್ದು ಅವ್ರ ಜೊತೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದೆ. ಅವ್ರಿಗೆ ನಾನು ಮನವಿ ಮಾಡಿದೆ, ಈ ರೀತಿಯಾಗಿದೆ, ನಮಗೆ ನೀರು ಕೊಡಬೇಕು ಅಂತೇಳಿ ಮನವಿ ಮಾಡಿದಾಗ ಅವರು ಯಾವ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿದ್ರು. ನೀನೇ ಸಲಹೆ ಕೊಡು ಅಂದರು. ಆಗ ನಾನು ಎಸ್.ಎಂ. ಕೃಷ್ಣ ಒಂದು ಸಲಹೆ ಕೊಟ್ಟೆ. ನಾನು ಇರ್ತಕ್ಕಂಥದ್ದು ಒಂದು ಜಲಾನಯ ಪ್ರದೇಶ, ಕಾವೇರಿ ಇರೋದು ಇನ್ನೊಂದು ಜಲಾನಯ ಪ್ರದೇಶ. ಕಾವೇರಿ ಮತ್ತು ಕೃಷ್ಣ ಜಲಾನಯ ಪ್ರದೇಶಕ್ಕೆ ನೀರು ವರ್ಗಾವಣೆ ಆಗಬೇಕಾದ್ರೆ ಕಷ್ಟ ಆಗ್ತದೆ ಕಾನೂನು ಪ್ರಕಾರ. ಆ ಕಾರಣಕ್ಕೋಸ್ಕರ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ನೀತಿಯನ್ನು ಇಟ್ಕೊಳ್ಳೋಣ, ವಾಟರ್ ಪಾಲಿಸಿಯನ್ನು ತರೋಣ ಅಂತಕ್ಕಂಥ ಸಲಹೆಯನ್ನು ಕೂಡ ನೀಡಿದೆ. ಆಗ ಅವರು ಒಂದು ವಾಟರ್ ಪಾಲಿಸಿ ತರೋದು ಅಂತೇಳಿ ತೀರ್ಮಾನ ಮಾಡಿದರು. ಬೇಸಿನ್ ಟು ಬೇಸಿನ್ ಕುಡಿಯೋದಕ್ಕೆ ನೀರು ಕೊಡ್ಬೋದು ಅಂತಕ್ಕಂಥ ತೀರ್ಮಾನವನ್ನು ಆ ಸಮಿತಿಯಲ್ಲಿ ತೀರ್ಮಾನ ತಗೊಂಡ್ವಿ. ಹಾಗಾಗಿ ಹೇಮಾವತಿ ನೀರನ್ನು ಕೃಷ್ಣ ಜಲಾನಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿರಾ ತಾಲೂಕಿಗೆ ನೀರು ಕೊಡ್ಬೋದು ಅಂತೇಳಿ ತೀರ್ಮಾನ ಆಯಿತು. ಅದಾದಮೇಲೆ ಸ್ವಾಭಾವಿಕವಾಗಿ ತೆರೆದ ನಾಲೆಯಲ್ಲಿ ತಗೊಂಡು ಹೋಗ್ಬೇಕಾ, ಪೈಪಲ್ಲಿ ತಗೊಂಡು ಹೋಗ್ಬೇಕಾ ಅಂತಕ್ಕಂಥದ್ದು ಎಲ್ಲದೂ ಕೂಡ ಇದು ಸ್ವಲ್ಪ ವಿರೋಧದ ಮಾತುಗಳು ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ಅವತ್ತು ವಾದ ಮಾಡಿದೆ, ನಮಗೆ ತೆರೆದ ನಾಲೆಯಲ್ಲಿ ನೀರು ಕೊಡಬೇಕು, ನೀವು ಎಷ್ಟೇ ಕೊಡಿ, ತೆರೆದ ನಾಲೆಯಲ್ಲಿ ಕೊಡಿ, ಆದರೆ ಎಲ್ಲೋ ಒಂದು ಕಡೆ ಪೈಪ್ನಲ್ಲಿ ತರೋದು ಬೇಡ. ಯಾಕೆಂದರೆ ನಮ್ಮ ತಾಲೂಕು ಸಂಪೂರ್ಣ ಒಣ ಭೂಮಿ, ಎಲ್ಲ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ. ಕೇವಲ ಒಂದು ಕೆರೆಗೆ 2 ಕೆರೆಗೆ ನೀರು ಕೊಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಅಂತರ್ಜಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿದಾಗ ಅದನ್ನು ಎಸ್.ಎಂ. ಕೃಷ್ಣ ಅವರು ಒಪ್ಪಿ ತೆರೆದ ನಾಲೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಸುಮಾರು ಒಂದು 40 ಕಿಲೋಮೀಟರ್ವರೆಗೂ ಕೂಡ ತೆರೆದ ನಾಲೆಯಲ್ಲಿ ನೀರು ಬರ್ತದೆ. ನಮ್ಮ ಅಲೋಕೇಶನ್ ಪ್ರಕಾರ
ನೀರು ನಿಲ್ತದೆ. ಹ್ಮ್. ಒಮ್ಮೊಮ್ಮೆ ಮಳೆ ಬರ್ತದೆ. ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಹ್ಮ್. ಕಾವೇರಿನಲ್ಲಿ ವ್ಯಾಪ್ತಿನಲ್ಲಿ ಹ್ಮ್. ನದಿ ಜಲಾನಯ ಪ್ರದೇಶದಲ್ಲಿ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಹ್ಮ್. ಹೆಚ್ಚು ನೀರು ಬರೋದಕ್ಕೂ ಕೂಡ ಸಾಧ್ಯ ಆಗ್ತೈತೆ. ಹ್ಮ್.